ತರಗತಿಯಲ್ಲಿ ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿ ಅವರು ಬರೆದಿರುವಂತಹ ಮಹಾತ್ಮರ ಗುರು ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ. ಕಳೆದ ತರಗತಿಯ ಕಥಾಭಾಗವನ್ನು ಸ್ವಲ್ಪ ನೆನಪಿಸಿಕೊಳ್ಳೋದಾದರೆ, ಕುತ್ಬುಲ್ ರಂಗಾರಾವ್ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಕಾನೂನಿನ ಶಿಕ್ಷಣವನ್ನು ಪಡೆದು ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ವಕೀಲಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ವಕೀಲಿ ವೃತ್ತಿಯನ್ನು ಆರಂಭ ಮಾಡಿ ಬಡವರಿಗೆ ಸಹಾಯವನ್ನು ಮಾಡ್ತಾ ಬಡವರ ಬಂಧು, ಬಡವರ ವಕೀಲ ಅನ್ನುವ ಪ್ರಸಿದ್ಧಿಗೆ ಒಳಗಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಬದುಕಿನಲ್ಲಿ ತಿರುವು ನೀಡಿದಂತಹ ಒಂದು ಘಟನೆ ಸಂಭವಿಸುತ್ತದೆ. ಆ ಘಟನೆ ಏನು ಅಂದರೆ, ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ಬೆಂದೂರು ಬಾಬು ಎಂಬ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಪೇದೆ ಕೆಲಸಕ್ಕಾಗಿ ಅರ್ಜಿಯನ್ನು ಹಾಕ್ತಾನೆ. ಅಂದಿನ ನ್ಯಾಯಾಧೀಶರು ಅವನಿಗೆ ಪೇದೆ ಕೆಲಸವನ್ನು ಕೊಟ್ಟು ನೇಮಕ ಮಾಡಿಕೊಳ್ತಾರೆ. ಅದುವರೆಗೆ ಅಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಂಪ್ರದಾಯ ನಿಷ್ಠರು ಅಂದರೆ ಮೇಲ್ವರ್ಗದವರು ಇದನ್ನು ವಿರೋಧ ಮಾಡ್ತಾರೆ. ನೀವು ಬೆಂದೂರು ಬಾಬು ಅನ್ನುವ ವ್ಯಕ್ತಿಯನ್ನು ನೀವು ಕೆಲಸಕ್ಕೆ ತೆಗೆದುಕೊಳ್ಬಾರ್ದು, ನಾವ್ಯಾರೂ ಕೂಡ ಕೋರ್ಟನ್ನು ಪ್ರವೇಶ ಮಾಡೋದಿಲ್ಲ ಅಂತ ಕೋರ್ಟನ್ನು ಬಹಿಷ್ಕರಿಸ್ತಾರೆ. ಜೊತೆಗೆ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಈ ಎಲ್ಲ ಘಟನೆಯನ್ನ ವೀಕ್ಷಿಸಿದಂತಹ ಕುತ್ಬುಲ್ ರಂಗಾರಾವ್ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇನ್ನು ಮುಂದೆ ನಾನು ವಕೀಲಿ ವೃತ್ತಿಯನ್ನು ತ್ಯಜಿಸಿ ಈ ದಲಿತರ ಉದ್ಧಾರಕ್ಕಾಗಿ, ಅಸ್ಪೃಶ್ಯ ಜನಾಂಗದವರ ಉದ್ಧಾರಕ್ಕಾಗಿ ಶ್ರಮಿಸಬೇಕು, ಪ್ರಯತ್ನಿಸಬೇಕು ಅನ್ನೋ ತೀರ್ಮಾನ. ಒಂದು ಕಡೆ ಲಾಭ ಬರುವಂತಹ ವಕೀಲಿ ವೃತ್ತಿಯನ್ನು ತ್ಯಜಿಸ್ತಾರೆ, ಲಾಭವಿಲ್ಲದಂತಹ ಸೇವಾ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ತಾರೆ. ಯಾಕೆ ಇಂಥದ್ದೊಂದು ಆಯ್ಕೆಗೆ ಮುಂದಾಗ್ತಾರೆ ಅಂದ್ರೆ, ಕುತ್ಬುಲ್ ರಂಗಾರಾವ್ ಅವರು ಬಸವಣ್ಣ ಮತ್ತು ಗೌತಮ ಬುದ್ಧರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಹಾಗಾಗಿ ಪ್ರಗತಿಗೆ ವಿದ್ಯೆಯೇ ಮೂಲ ಎಂಬ ಮೂಲ ತತ್ವವನ್ನು ಅರಿತುಕೊಂಡು ದಲಿತರು, ಅಸ್ಪೃಶ್ಯರು ಉದ್ಧಾರವಾಗಬೇಕು ಅಂದರೆ ಅವರಿಗೆ ಮೊದಲು ಶಿಕ್ಷಣವನ್ನು ಕೊಡಬೇಕು. ಒಬ್ಬ ವ್ಯಕ್ತಿ ಉದ್ಧಾರವಾಗೋದು ಶಿಕ್ಷಣದ ಮೂಲಕ ಅಂತ ತಿಳಿದುಕೊಂಡು ಹಲವಾರು ಶಾಲೆಗಳನ್ನು ತೆರೆದು ದಲಿತರಿಗೆ ಶಿಕ್ಷಣ ಕೊಡುವುದಕ್ಕೆ ಮುಂದಾದರು. ಅವತ್ತಿನ ಸಂದರ್ಭ ಹೇಗಿತ್ತು? ದಲಿತರನ್ನ ಯಾರೂ ಕೂಡ ಮುಟ್ಟಿಸಿಕೊಳ್ತಿರ್ಲಿಲ್ಲ. ಅವರನ್ನು ಮುಟ್ಟಿಸಿಕೊಳ್ಳುವುದಕ್ಕೆ ಅಸಹ್ಯ ಪಡ್ತಾ ಇದ್ರು. ಜೊತೆಗೆ ಅಸ್ಪೃಶ್ಯರಿಗೆ ಮತ್ತು ದಲಿತರಿಗೆ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ. ಕೆರೆ, ಬಾವಿ, ಹೋಟೆಲುಗಳಲ್ಲಿಯೂ ಕೂಡ ಪ್ರವೇಶವನ್ನ ನಿಷೇಧಿಸಲಾಗಿತ್ತು. ಯಾವ ಪ್ರದೇಶಗಳಿಗೂ ಕೂಡ ಅವರಿಗೆ ಪ್ರವೇಶವನ್ನ ಕೊಡದಿದ್ದಂತಹ ಆ ಕಾಲದಲ್ಲಿ ಕುತ್ಬುಲ್ ರಂಗಾರಾವ್ ಅವರು ತೀರ್ಮಾನವನ್ನು ಮಾಡಿ ದಲಿತರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನ ಕೈಗೊಳ್ತಾರೆ. ಮುಂದುವರೆದ ಭಾಗವನ್ನು ನೋಡೋದಾದ್ರೆ, ದಲಿತರನ್ನ ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಶ್ರೇಯಸ್ಸಿಗಾಗಿ ದುಡಿಯುವುದು ಅಂದಿನ ಕಾಲದಲ್ಲಿ ಸಮಾಜದ ನಂಬಿಕೆಗೆ ವಿರೋಧವಾಗಿತ್ತು. ಸಮಾಜ ಒಂದು ವಿಚಾರವನ್ನು ನಂಬಿಕೊಂಡು ಬಂದಿತ್ತು. ಇದು ತಲತಲಾಂತರದಿಂದ ಬೆಳೆದುಕೊಂಡು ಬಂದಿರುವಂತಹ ನಂಬಿಕೆ. ಶೂದ್ರರಿಗೆ ವಿದ್ಯೆ ನಿಷಿದ್ಧ, ಅವನಿಗೆ ಯಾವ ಜನ್ಮ ಪ್ರಾಪ್ತವಾಗಿದೆಯೋ ಆ ಜನ್ಮದಲ್ಲಿಯೇ ಮುಕ್ತಿಯನ್ನು ಗಳಿಸುವ ಪ್ರಯತ್ನವನ್ನು ಮಾಡಬೇಕೇ ವಿನಃ ಅವನು ವಿದ್ಯೆ ಕಲಿಯುವಂತಹ ಕೆಲಸಕ್ಕೆ ಮುಂದಾಗಬಾರದು ಅನ್ನುವ ಶಾಸ್ತ್ರ ನಿಯಮಗಳನ್ನು ನಮ್ಮ ಸಮಾಜ ರೂಪಿಸಿತ್ತು. ಹಾಗಾಗಿ ಒಂದು ಕಡೆ ದಲಿತರಿಗೆ ಶಿಕ್ಷಣವನ್ನು ಕೊಡ್ತಿರಲಿಲ್ಲ, ದಲಿತರೂ ಕೂಡ ಶಿಕ್ಷಣವನ್ನು ಕಲಿಯುವಂತಹ ಪ್ರಯತ್ನವನ್ನ ಮಾಡ್ತಿರಲಿಲ್ಲ.
ಹೀಗಾಗಿ ಈ ಒಂದು ನಂಬಿಕೆ ಜನಗಳ ಮನಸ್ಸುಗಳಲ್ಲಿ ಬಲವಾಗಿ ಬೇರೂರಿ ಬೆಳೆದುಕೊಂಡು ಬಂದಿರುವುದನ್ನು ಕಾಣ್ತೇವೆ. ಅಂತಹ ಸಂದರ್ಭದಲ್ಲಿ ಕುತ್ಬುಲ್ ರಂಗಾರಾವ್ ಅವರು ದಲಿತರಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಮುಂದಾಗ್ತಾರೆ. ಯಾಕೆ ಇವರಿಗೆ ಶಿಕ್ಷಣವನ್ನು ಕೊಡಬಾರದು ಅಂತ ಮೇಲ್ವರ್ಗದವರು ವಿರೋಧವನ್ನು ಮಾಡ್ತಾ ಇದ್ರು ಅಂದ್ರೆ, ದಲಿತರು ವಿದ್ಯಾವಂತರಾದರೆ, ಆರ್ಥಿಕವಾಗಿ ಪ್ರಗತಿ ಹೊಂದಿದರೆ ಜೀತದ ಕೆಲಸವನ್ನು ಯಾರು ಮಾಡುತ್ತಾರೆ ಎಂಬ ಭಯ ಸಮಾಜದಲ್ಲಿತ್ತು. ಜೀತದ ಕೆಲಸವನ್ನ ಮಾಡುವುದಕ್ಕೆ ದಲಿತರನ್ನ, ಅಸ್ಪೃಶ್ಯರನ್ನ ಬಳಸಿಕೊಳ್ಳಲಾಗ್ತಿತ್ತು. ದಲಿತರು ಏನಾದರೂ ಒಂದು ವೇಳೆ ವಿದ್ಯಾವಂತರಾದರೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ರೆ ಅವರು ಮೇಲ್ವರ್ಗದವರ ಮನೆಗಳಲ್ಲಿ ಜೀತದ ಕೆಲಸಗಳನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಮೇಲ್ವರ್ಗದವರಲ್ಲಿ ಇದ್ದ ಕಾರಣದಿಂದಾಗಿ ಅವರು ದಲಿತರಿಗೆ ಶಿಕ್ಷಣವನ್ನು ಕೊಡುವುದನ್ನು ವಿರೋಧ ಮಾಡ್ತಾ ಇದ್ರು. ಹಾಗಾಗಿ ತಲತಲಾಂತರದಿಂದ ಈ ದಲಿತರಿಗೆ ಶಿಕ್ಷಣ ನಮ್ಮ ಸಮಾಜದಲ್ಲಿ ದೊರಕಲಿಲ್ಲ. ಆದ್ದರಿಂದ ದಲಿತರಿಗೆ ಶಿಕ್ಷಣ ನೀಡುವುದನ್ನು ವಿರೋಧಿಸುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ರಂಗಾರಾವ್ ಅವರು DCM, ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಮಂಗಳೂರಿನ ಕಂಕನಾಡಿ, ಮೂಲ್ಕಿ, ಬೋಳೂರು, ಉಡುಪಿ, ಬನ್ನಂಜೆ, ನೇಜಾರು, ಅತ್ತಾವರ, ಬಾಬುಗುಡ್ಡೆ, ದಡ್ಡಲ್ ಕಾಡುಗಳಲ್ಲಿ ಉಚಿತ ಶಾಲೆಗಳನ್ನು ತೆರೆದರು. ದಲಿತರಿಗೆ ಶಿಕ್ಷಣ ಸಿಗದಿದ್ದ ಕಾಲದಲ್ಲಿ, ಶಿಕ್ಷಣವನ್ನು ಕೊಡುವುದಕ್ಕೆ ವಿರೋಧ ಮಾಡುತ್ತಿದ್ದಂತಹ ಕಾಲದಲ್ಲಿ ಕೇವಲ ಒಂದು ಜಾಗದಲ್ಲಿ ಅಲ್ಲ, ಹಲವಾರು ಪ್ರದೇಶಗಳಲ್ಲಿ ಉಚಿತವಾಗಿ ಶಾಲೆಗಳನ್ನು ಕುತ್ಬುಲ್ ರಂಗಾರಾವ್ ಅವರು ತನ್ನ ಸ್ವಂತ ಹಣವನ್ನು ವಿನಿಯೋಗಿಸಿ ಶಾಲೆಗಳನ್ನು ತೆರೆಯುವಂತಹ ಪ್ರಯತ್ನವನ್ನು ಮಾಡಿದರು. ಅದು ಎಲ್ಲೆಲ್ಲಿ? ಕಂಕನಾಡಿ, ಮೂಲ್ಕಿ, ಬೋಳೂರು, ಉಡುಪಿ, ಬನ್ನಂಜೆ, ನೇಜಾರು, ಅತ್ತಾವರ, ಬಾಬುಗುಡ್ಡೆ, ದಡ್ಡಲ್ಕಾಡು, ಇವೆಲ್ಲ ಮಂಗಳೂರು ಮತ್ತು ಉಡುಪಿಯ ಸುತ್ತಮುತ್ತ ಇರುವಂತಹ ಪ್ರದೇಶಗಳು. ಈ ಪ್ರದೇಶಗಳಲ್ಲಿ ಶಾಲೆಗಳನ್ನು ತೆರೆದು ದಲಿತರಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಕುತ್ಬುಲ್ ರಂಗಾರಾವ್ ಅವರು ಮುಂದಾದರು. ಈ ಶಾಲೆಗಳನ್ನ ಪಂಚಮ ಶಾಲೆಗಳು ಎಂದು ಕರೆಯುತ್ತಿದ್ದರು. ಅದಕ್ಕೊಂದು ಹೆಸರು ಕೊಟ್ಟರು. ಅವುಗಳಿಗೆ ಪಂಚಮ ಶಾಲೆಗಳು ಅನ್ನೋ ಹೆಸರಿನಿಂದ ಕರೆಯೋದಕ್ಕೆ ಶುರು ಮಾಡಿದ್ರು. ಹೀಗೇನೋ ಶಾಲೆಗಳನ್ನೇನೋ ತೆರೆದ್ರು. ಈಗ ಕುತ್ಬುಲ್ ರಂಗಾರಾವ್ ಅವರಿಗೆ ಸವಾಲು ಎದುರಾದದ್ದು, ಆ ಶಾಲೆಗಳಲ್ಲಿ ಪಾಠ ಹೇಳುವವರು ಯಾರು, ಆ ಶಾಲೆಗಳಿಗೆ ಶಿಕ್ಷಣವನ್ನು ಕಲಿಯುವುದಕ್ಕೆ ಬರುವವರು ಯಾರು ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಹೋಯಿತು. ಆಗ ಏನ್ ಮಾಡಿದ್ರು? ಸಂಪ್ರದಾಯನಿಷ್ಠ ಅಧ್ಯಾಪಕರು ಅಸ್ಪೃಶ್ಯರಿಗೆ ವಿದ್ಯೆ ಕಲಿಸಲು ನಿರಾಕರಿಸಿದಾಗ ಕ್ರೈಸ್ತ ಅಧ್ಯಾಪಕರನ್ನು ನೇಮಿಸಿಕೊಂಡರು. ಆಗ ತಾನೇ ಕ್ರಿಶ್ಚಿಯನ್ ಮಿಷನರಿಗಳು ಭಾರತವನ್ನು ಪ್ರವೇಶ ಮಾಡಿದರು. ಯಾವಾಗ ಈ ಮೇಲ್ವರ್ಗದವರು ಸಂಪ್ರದಾಯ ನಿಷ್ಠರು, ಸಂಪ್ರದಾಯವನ್ನ ನಂಬಿಕೊಂಡು ಆಚರಿಸಿಕೊಂಡು ದಲಿತರನ್ನ ವಿರೋಧಿಸಿಕೊಂಡು ಬಂದಿದ್ದಂತಹ ಒಂದು ಸಮುದಾಯ ಏನಿತ್ತು, ಅವರು ದಲಿತರಿಗೆ ಶಿಕ್ಷಣವನ್ನು ಕೊಡೋದಿಕ್ಕೆ ಮುಂದೆ ಬರಲಿಲ್ಲ. ಅವತ್ತಿನ ಕಾಲದಲ್ಲಿ ವಿದ್ಯಾವಂತರಾಗಿದ್ದವರು ಯಾರು? ಈ ಬ್ರಾಹ್ಮಣರೇ ಅಥವಾ ಮೇಲ್ವರ್ಗದವರೇ. ಅವರು ದಲಿತರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದಾಗಲಿಲ್ಲ. ಹಾಗಾಗಿ ಕುತ್ಬುಲ್ ರಂಗಾರಾವ್ ಅವರು ಕ್ರೈಸ್ತ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಆ ಮೂಲಕವಾಗಿ ಶಿಕ್ಷಣವನ್ನು ಕೊಡುವುದಕ್ಕೆ ಮುಂದಾದರು. ಈಗ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದಾಯಿತು, ಮಕ್ಕಳು ಶಾಲೆಗೆ ಬರಬೇಕಲ್ಲ. ಅದಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು ಅಂದ್ರೆ, ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿ ಮಕ್ಕಳು ಶಾಲೆಗೆ ತಪ್ಪದೆ ಬರುವಂತೆ ಪ್ರೋತ್ಸಾಹಿಸಲು ದಿನಕ್ಕೆ 2 ಪೈಸೆ ನಗದು ಪ್ರೋತ್ಸಾಹ ಧನವನ್ನ ಮಕ್ಕಳ ತಂದೆ ತಾಯಿಗೆ ನೀಡುತ್ತಿದ್ದರು. ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು, ಹಾಗೂ ಮಕ್ಕಳ ಪೋಷಕರಿಗೆ ದಿನಕ್ಕೆ 2 ಪೈಸೆಯಂತೆ ಹಣವನ್ನು ಕೊಡುತ್ತಿದ್ದರು. ಸುಮಾರು 150 ವರ್ಷಗಳ ಹಿಂದಿನ ಮಾತಿದು. ಅವತ್ತಿನ ಕಾಲಕ್ಕೆ 2 ರೂಪಾಯಿ ಬಹಳ ಬೆಲೆ ಬಾಳುವಂತಹ ಹಣ.
ಇವತ್ತು ಬಹುಶಃ 50-100 ರೂಪಾಯಿ ಬೆಲೆ ಬಾಳುವಂಥದ್ದು. 2 ಪೈಸೆ ಹಣವನ್ನು ಪೋಷಕರಿಗೆ ಕೊಟ್ಟು ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿ ದಲಿತ ಮಕ್ಕಳು ಶಾಲೆಗೆ ಬರುವಂತೆ ಪ್ರೋತ್ಸಾಹವನ್ನ ನೀಡಿದರು. ಇಷ್ಟೇ ಅಲ್ಲ, ಕುತ್ಬುಲ್ ರಂಗಾರಾವ್ ಅಸ್ಪೃಶ್ಯರ ಮಕ್ಕಳ ಮೈಕೈ ತೊಳೆದು ಅವರನ್ನು ಶುಚಿಗೊಳಿಸಿದರು. ಕೇವಲ ಹೇಳುವ ಕೆಲಸವನ್ನು ಮಾಡಲಿಲ್ಲ, ಅದನ್ನು ಮಾಡಿ ತೋರಿಸಿದ್ರು. ಅಸ್ಪೃಶ್ಯರ ಮನೆಗಳಿಗೆ ಹೋದ್ರು, ಆ ಮಕ್ಕಳ ಮೈಕೈಗಳನ್ನು ತೊಳೆದ್ರು, ಅವರನ್ನು ಶುಚಿಗೊಳಿಸಿದ್ರು. ದಲಿತರ ಮನೆಗಳಿಗೆ ಹೋಗಿ ಮಕ್ಕಳ ತಲೆಯನ್ನು ನೇವರಿಸಿ ಅವರ ಜೊತೆ ಕುಳಿತು ಊಟ ಮಾಡಿದ್ರು. ದಲಿತರನ್ನ ಮುಟ್ಟಿಸಿಕೊಳ್ಳುವುದಕ್ಕೆ ಹೇಸಿಗೆ ಪಡುತ್ತಿದ್ದಂತಹ ಕಾಲದಲ್ಲಿ, ಅಸಹ್ಯ ಪಡುತ್ತಿದ್ದಂತಹ ಕಾಲದಲ್ಲಿ ಕುತ್ಬುಲ್ ರಂಗಾರಾವ್ ಅವರು ದಲಿತರ ಜೊತೆಯಲ್ಲಿ ಕುಳಿತು ಅವರ ಜೊತೆಯಲ್ಲಿಯೇ, ಅವರ ಮನೆಯಲ್ಲಿಯೇ ಅವರು ಮಾಡಿದಂತಹ ಅಡುಗೆಯನ್ನೇ ಊಟ ಮಾಡಿ ಅವರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿದರು. ಇಲ್ಲಿ ಕುತ್ಬುಲ್ ರಂಗಾರಾವ್ ಅವರು ಹುಟ್ಟಿದ್ದು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ, ಆದರೂ ಕೂಡ ದಲಿತರ ಪರವಾಗಿ, ದಲಿತರ ಉದ್ಧಾರಕ್ಕಾಗಿ ಶ್ರಮಿಸುವಂತಹ ಯೋಚನೆಗಳನ್ನು ಮಾಡ್ತಾರೆ. ಜೊತೆಗೆ ಅಸ್ಪೃಶ್ಯರ ಹಟ್ಟಿಗಳಲ್ಲೇ ಮಲಗಿ ಮನಸ್ಸು ಗೆದ್ದರು. ಅವರ ಮನೆಗಳಲ್ಲೇ ಮಲಗಿದ್ರು. ಅಸ್ಪೃಶ್ಯರು ಓಡಾಡುವಂತಹ ಜಾಗಗಳನ್ನ ತುಳಿಯುವುದಕ್ಕೆ ಅಸಹ್ಯ ಪಡುತ್ತಿದ್ದಂತಹ ಕಾಲದಲ್ಲಿ ಕುತ್ಬುಲ್ ರಂಗಾರಾವ್ ಅವರು ಅವರ ಮನೆಯನ್ನು ಪ್ರವೇಶಿಸಿ ಅವರ ಮನೆಗಳಲ್ಲೇ ಮಲಗಿ ದಲಿತರ ಮನಸ್ಸುಗಳನ್ನು ಗೆದ್ದು ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಮನವೊಲಿಸಿದರು. ಹೀಗಾಗಿ ಎಷ್ಟೋ ಜನ ದಲಿತ ಮಕ್ಕಳು ಶಾಲೆಗೆ ಬರುವಂತಹ, ಶಾಲೆಗೆ ಬಂದು ಶಿಕ್ಷಣವನ್ನು ಕಲಿಯುವಂತಹ ಮನಸ್ಸನ್ನ ಮಾಡಿದ್ರು. ಇದರ ಫಲವಾಗಿಯೇ ಜಿಲ್ಲೆಯ ಬಹುಸಂಖ್ಯಾತ ದಲಿತ ಜನಸಮುದಾಯದ ಪ್ರತಿಭೆಗಳು ಬೆಳಕಿಗೆ ಬರತೊಡಗಿದವು. ಯಾವಾಗ ದಲಿತರಿಗೆ ಶಿಕ್ಷಣ ಸಿಗುವುದಕ್ಕೆ ಪ್ರಾರಂಭವಾಯಿತು, ಎಷ್ಟೋ ಜನ ದಲಿತ ಮಕ್ಕಳುಗಳು ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದಲ್ಲಿ ಅವರೂ ಸಹ ಮೇಲ್ವರ್ಗದವರಂತೆ ಬೆಳೆದು ನಿಂತು ಮೇಲ್ವರ್ಗದವರಂತೆ ಸಾಧಿಸಿ ತೋರಿಸುವುದು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಸಿಕ್ಕರೆ ತಾವು ಹೇಗೆ ಉನ್ನತಿಗೆ ಏರಬಲ್ಲೆವು ಎಂಬುದನ್ನು ಅನೇಕ ದಲಿತರು ನಿರೂಪಿಸಿ ತೋರಿಸಿದ್ರು. ಶಿಕ್ಷಣ ಅನ್ನುವುದು ಸಿಕ್ಕರೆ ನಾವು ಕೂಡ ಅಭಿವೃದ್ಧಿಯಾಗಬಹುದು, ಸಮಾಜದಲ್ಲಿ ಏಳಿಗೆಯನ್ನು ಹೊಂದಬಹುದು ಅನ್ನುವುದನ್ನು ಆ ದಲಿತರು ಸಾಧಿಸಿ ನಿರೂಪಿಸಿ ತೋರಿಸಿದರು. ಈ ಕಾರಣದಿಂದಾಗಿ ಎಷ್ಟೋ ಜನ ದಲಿತ ಮಕ್ಕಳು ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಮೇಲ್ಮುಖಿಯಾಗಿ ಅಭಿವೃದ್ಧಿ ಹೊಂದುವುದಕ್ಕೆ ಪ್ರಾರಂಭಿಸಿದರು. ಇದರ ಜೊತೆಗೆ ಕುತ್ಬುಲ್ ರಂಗಾರಾವ್ ಅವರು ಮಾಡಿದಂತಹ ಕೆಲಸಗಳು ಏನು ಅನ್ನುವುದನ್ನು ನೋಡ್ತಾ ಹೋದ್ರೆ, ಭಾರತೀಯ ಸಮಾಜಕ್ಕೆ ಅಂಟಿಕೊಂಡು ಬಂದಿದ್ದ ಸಾಮಾಜಿಕ ಜಾಡ್ಯಗಳಲ್ಲಿ ಜೀತ ಪದ್ಧತಿಯೂ ಒಂದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುತ್ತು ಅನ್ನಕ್ಕಾಗಿ, ಅಲ್ಪ ಸಾಲಕ್ಕಾಗಿ ಧಣಿಗಳ ಮನೆಯಲ್ಲಿ ಬಂದಿಗಳಾಗಿದ್ದ ನೂರಾರು ಜೀತದಾಳುಗಳನ್ನು ಕುತ್ಬುಲ್ ರಂಗಾರಾವ್ ಶತಮಾನದ ಹಿಂದೆಯೇ ವಿಮೋಚನೆಗೊಳಿಸಿದರು, ಬಿಡುಗಡೆಗೊಳಿಸಿದರು. ಧಣಿಗಳು, ಯಜಮಾನರು, ಮೇಲ್ವರ್ಗದವರು ಕೊಡುವಂತಹ ಕಡಿಮೆ ಸಾಲಕ್ಕೆ, ಹಣಕ್ಕೆ ತಮ್ಮ ಮಕ್ಕಳುಗಳನ್ನು ಅವರ ಮನೆಗಳಲ್ಲಿ ಕೆಲಸಕ್ಕಿಟ್ಬಿಡ್ತಿದ್ರು. ಆ ಕೆಲಸಕ್ಕಿಡುವಂತಹ ಆ ಪದ್ಧತಿಯನ್ನ ಜೀತ ಪದ್ಧತಿ ಅಂತ ಕರೀತಾ ಇದ್ರು. ಅವರು ಹಣವನ್ನ ಪಡೆದು ಮೇಲ್ವರ್ಗದವರ ಮನೆಯಲ್ಲಿ ಆಳುಗಳಾಗಿ ದುಡಿಯುವಂಥದ್ದು, ಅವರು ಹೇಳಿದಂತಹ ಎಲ್ಲ ಕೆಲಸಗಳನ್ನ ಮಾಡುವಂಥದ್ದೇ ಈ ಜೀತ ಪದ್ಧತಿ. ಈ ರೀತಿಯಲ್ಲಿ ಜೀತ ಪದ್ಧತಿಗೆ ಒಳಗಾಗಿದ್ದಂತಹ ಆ ದಲಿತ ಮಕ್ಕಳನ್ನ ಬಿಡುಗಡೆಗೊಳಿಸಿ, ಧಣಿಗಳಿಂದ ಎಷ್ಟು ಸಾಲವನ್ನು ಪಡೆದುಕೊಂಡಿದ್ರೋ ಆ ಸಾಲವನ್ನ ಈ ಕುತ್ಬುಲ್ ರಂಗಾರಾವ್ ಅವರು ತನ್ನ ಸ್ವಂತ ಹಣದಿಂದ ತೀರಿಸಿ, ಆ ಸಾಲವನ್ನ ತೀರಿಸಿ ಆ ಮಕ್ಕಳನ್ನ ಜೀತ ಪದ್ಧತಿಯಿಂದ ಬಿಡುಗಡೆಗೊಳಿಸಿ ಆ ಮಕ್ಕಳನ್ನ ಶಾಲೆಗೆ ಸೇರಿಸಿಕೊಂಡ್ರು. ಅವರಿಗೆ
ಶಿಕ್ಷಣವನ್ನು ಕೊಡುವುದಕ್ಕೆ ಮುಂದಾದರು. ಹೀಗೆ ಬಹುಮುಖಿಯಾಗಿ ಕುತ್ಬುಲ್ ರಂಗಾರಾವ್ ಅವರು ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದಂತಹ ಅವರ ಕಾರ್ಯವನ್ನು ನಾವಿಲ್ಲಿ ನೋಡಬಹುದು. ದಲಿತರಿಗೆ ವೃತ್ತಿಪರ ಶಿಕ್ಷಣ ನೀಡಲು ಶೇಡಿಗುಡ್ಡೆ ಎಂಬಲ್ಲಿ ಕೈಗಾರಿಕಾ ತರಬೇತಿ ಶಾಲೆ ಪ್ರಾರಂಭಿಸಿದರು. ಕೈಗಾರಿಕಾ ತರಬೇತಿ ಶಾಲೆ ಅಂದ್ರೆ ಗೊತ್ತಿದೆ ಅನ್ಸುತ್ತೆ, ಏನಂದ್ರೆ ITI ಅಂತ. ITI ಅನ್ನೋ ಪದದ ಅಬ್ರಿವೇಷನ್ ಏನು, ಅದರ ವಿಸ್ತೃತ ರೂಪ. I ಅಂದ್ರೇನು, T ಅಂದ್ರೇನು, I ಅಂದ್ರೇನು? ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಎಷ್ಟು ಜನ ಮಾತಾಡ್ತೀರಿ ನೋಡಿ, PUCಗೆ ಬಂದಂತ ವಿದ್ಯಾರ್ಥಿಗಳು. ಓಕೆ, ಕೈಗಾರಿಕಾ ತರಬೇತಿ ಶಾಲೆ ಕೈಗಾರಿಕೆಗಳಿಗೆ ಪೂರಕವಾದಂತಹ ಉತ್ಪಾದನೆಗಳನ್ನ ಮಾಡುವುದಕ್ಕೆ ಪೂರಕವಾದಂತಹ ಶಿಕ್ಷಣವನ್ನ ಈ ಕುತ್ಬುಲ್ ರಂಗಾರಾವ್ ಅವರು ಕೊಡುವುದಕ್ಕಾಗಿ ಕೈಗಾರಿಕಾ ತರಬೇತಿ ಶಾಲೆಗಳನ್ನು ಪ್ರಾರಂಭಿಸಿದರು. ಜೀವ ಬೆದರಿಕೆ ಬಂದರೂ ಕುಗ್ಗದೆ ತಾವು ಸ್ಥಾಪಿಸಿದ್ದ DCM ಮಿಷನ್ ಶಾಲೆಗಳಲ್ಲಿ ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಬಡಗಿ, ನೇಯ್ಗೆ, ತೋಟಗಾರಿಕೆ, ಕಸೂತಿ, ರೇಷ್ಮೆ ಹುಳು ಸಾಕಾಣಿಕೆ ಇತ್ಯಾದಿ ವೃತ್ತಿಗಳನ್ನು ಅವಲಂಬಿಸಲು ಅಗತ್ಯವಾದ ತರಬೇತಿಯನ್ನ ದಲಿತರಿಗೆ ಕೊಡಿಸಿದರು. ಆ ಸಂದರ್ಭದಲ್ಲಿ ದಲಿತರಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಎಷ್ಟೋ ಬೆದರಿಕೆಗಳು ಕುತ್ಬುಲ್ ರಂಗಾರಾವ್ ಅವರಿಗೆ ಬಂದರು. ಎಷ್ಟೋ ಬೆದರಿಕೆಗಳನ್ನು ಹಾಕಿದ್ರು ಸಂಪ್ರದಾಯ ನಿಷ್ಠರು. ದಲಿತರಿಗೆ ಶಿಕ್ಷಣವನ್ನು ಕೊಡಬಾರದು ಅನ್ನುವಂತಹ ಸಂಪ್ರದಾಯ ನಿಯಮ ಶಾಸ್ತ್ರಗಳಿದ್ದರೂ ಕೂಡ ನೀವು ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ, ಇದು ಸಮಾಜದ ನಂಬಿಕೆಗೆ ವಿರೋಧ ಅಂತ ಎಷ್ಟೋ ಜನ ಅವರಿಗೆ ಬೆದರಿಕೆಗಳನ್ನು ಹಾಕಿದ್ರು, ಹೆದರಿಸಿದ್ರು. ಯಾರು ಎಷ್ಟೇ ಹೆದರಿಸಿದರೂ ಕೂಡ ಅದಕ್ಕೆ ಸ್ವಲ್ಪವೂ ಕುಗ್ಗದೆ ಕುತ್ಬುಲ್ ರಂಗಾರಾವ್ ಅವರು ತಾವು ಸ್ಥಾಪಿಸಿದ್ದಂತಹ DCM ಶಾಲೆಯಲ್ಲಿ ಮತ್ತು ಕೈಗಾರಿಕಾ ತರಬೇತಿ ಶಾಲೆಗಳಲ್ಲಿ ಹಲವಾರು ವೃತ್ತಿಗೆ ಅನುಗುಣವಾದಂತಹ ಶಿಕ್ಷಣವನ್ನು ಕೊಡುವುದಕ್ಕೆ ಮುಂದಾದರು. ಅದು ಬಡಗಿಯ ಕೆಲಸ. ಬಡಗಿಯ ಕೆಲಸ ಅಂದರೆ ಮರಗೆಲಸ ಮಾಡುವುದರ ತರಬೇತಿಯನ್ನು ಕೊಟ್ಟರು. ನೇಯ್ಗೆ, ಬಟ್ಟೆಯನ್ನ ನೇಯುವಂತಹ ತರಬೇತಿಯನ್ನು ಕೊಟ್ಟರು. ತೋಟಗಾರಿಕೆ, ತೋಟವನ್ನು ಮಾಡುವುದಕ್ಕೆ ಬೇಕಾದಂತಹ ಶಿಕ್ಷಣವನ್ನು ಕೊಟ್ಟರು. ಕಸೂತಿ, ಚಿತ್ರಗಳನ್ನು ಬಿಡಿಸುವಂಥದ್ದು, ಬಟ್ಟೆಗಳ ಮೇಲೆ ಚಿತ್ರಗಳನ್ನು ಹಾಕುವಂಥದ್ದು, ಅದರ ತರಬೇತಿಯನ್ನು ಕೊಟ್ಟರು. ರೇಷ್ಮೆ ಹುಳು ಸಾಕಾಣಿಕೆ, ರೇಷ್ಮೆ ಹುಳುವನ್ನು ಸಾಕುವಂತಹ ತರಬೇತಿಯನ್ನು, ಹೀಗೆ ಜನಗಳ ಬದುಕಿಗೆ ಅಗತ್ಯವಾದಂತಹ ವೃತ್ತಿಗನುಗುಣವಾದಂತಹ ತರಬೇತಿಯನ್ನ ಆ ಕೈಗಾರಿಕಾ ತರಬೇತಿ ಶಾಲೆಗಳಲ್ಲಿ ಕುತ್ಬುಲ್ ರಂಗಾರಾವ್ ಅವರು ಕೊಡಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಹಾಗಾಗಿ ಸ್ವಾವಲಂಬಿ ಜೀವನಕ್ಕೆ ದಾರಿ ತೋರಿದರು. ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮಗೌರವದ ಗಂಜಿ ಊಟವೇ ದೊಡ್ಡದೆಂದು ತೋರಿಸಿಕೊಟ್ಟರು. ಸ್ವಾವಲಂಬಿ ಜೀವನಕ್ಕೆ ನಾವು ಕೂಡ ನಮ್ಮದೇ ಆದಂತಹ ಸ್ವತಂತ್ರವಾದಂತಹ ಸ್ವಾವಲಂಬಿ ಬದುಕನ್ನು ನಡೆಸಬಹುದು ಅನ್ನುವಂತಹ ಒಂದು ಘನತೆಯನ್ನ, ಒಂದು ನಂಬಿಕೆಯನ್ನ ದಲಿತರ ಮನಸ್ಸುಗಳಲ್ಲಿ ಉಂಟು ಮಾಡುವುದು. ಹಾಗೆ ಬೇರೆಯವರ ಮನೆಯಲ್ಲಿ ತಿನ್ನುವ ಮೃಷ್ಟಾನ್ನ ಭೋಜನಕ್ಕಿಂತ ನನ್ನ ಮನೆಯಲ್ಲಿ ತಿನ್ನುವಂತಹ ಗಂಜಿ ಊಟವೇ ಉತ್ತಮವಾದದ್ದು ಅನ್ನುವ ಒಂದು ಸ್ವಾವಲಂಬಿ ಬದುಕಿಗೆ ದಲಿತರಿಗೆ ದಾರಿ ತೋರಿಸಿದಂಥವರು. ಹೀಗೆ ಅವರ ಬದುಕಿಗೆ ದಾರಿಯನ್ನು ತೋರಿಸಿ ನಂದಾದೀಪವಾದಂಥವರು ಈ ಕುತ್ಬುಲ್ ರಂಗಾರಾವ್ ಅವರು. ಇಷ್ಟೇ ಅಲ್ಲ ಅವರು ಮಾಡಿದಂತಹ ಕೆಲಸಗಳು. ಕೊರಗ ಜನಾಂಗದವರಿಗೆ ಕೋರ್ಟ್ ಗುಡ್ಡೆ ಬಳಿ ಸಾಲು ಮನೆಗಳನ್ನು ಕಟ್ಟಿಸಿದರು. ಕೊರಗ ಅನ್ನುವುದು ಒಂದು ಜನಾಂಗ. ಆ ಜನಾಂಗದವರಿಗೆ ಕೋರ್ಟ್ ಗುಡ್ಡೆ ಅನ್ನುವಂತಹ ಸ್ಥಳದಲ್ಲಿ ಹಲವಾರು ಮನೆಗಳನ್ನು
ಕಟ್ಟಿಸಿ ಆ ಮನೆಗಳನ್ನು ಉಚಿತವಾಗಿ ಹೊರಗ ಜನಾಂಗದವರಿಗೆ ಕೊಟ್ಟರು. ಕುಲ ಕಸುಬಿನಲ್ಲಿ ಗುಡಿ ಕೈಗಾರಿಕೆಗಳಲ್ಲಿ ತೊಡಗಲು ನೆರವಾದರು. ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರ ಮನೋವೃತ್ತಿ ಬೆಳವಣಿಗೆಗಾಗಿ ಕೋರ್ಟ್ ಹಿಲ್ಸ್ನಲ್ಲಿ ಆದಿ ದ್ರಾವಿಡ ಸಹಕಾರ ಸಂಘವನ್ನು ಸ್ಥಾಪಿಸಿದರು. ಒಂದು ಅಂಕದ ಒಂದು ಪ್ರಶ್ನೆ ಇದೆ, ತುಂಬ ಸರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕುತ್ಬುಲ್ ರಂಗಾರಾವ್ ಅವರು ಯಾವ ಸಂಘವನ್ನು ಸ್ಥಾಪಿಸಿದರು ಅಂತ. ಆದಿ ದ್ರಾವಿಡ ಸಹಕಾರ ಸಂಘ. ಈ ಸಂಘವನ್ನು ಸ್ಥಾಪಿಸಿ ಅದರ ಮೂಲಕ ಆರ್ಥಿಕವಾಗಿ ಸಹಾಯವನ್ನ ಕುತ್ಬುಲ್ ರಂಗಾರಾವ್ ಅವರು ಮಾಡಿದರು. ಕುಲಕಸುಬು, ಜಾತಿಗೆ ಅಂಟಿಕೊಂಡು ಬಂದಿದ್ದಂತಹ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಸಹಾಯವನ್ನು ಮಾಡಿದರು. ಗುಡಿ ಕೈಗಾರಿಕೆಗಳನ್ನು, ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ತಮ್ಮ ತಮ್ಮ ಮನೆಗಳಲ್ಲಿಯೇ ಸ್ಥಾಪಿಸಿಕೊಂಡು ಹಣವನ್ನು ಗಳಿಸಿ ಬದುಕನ್ನು ಉತ್ತಮಪಡಿಸಿಕೊಳ್ಳುವುದಕ್ಕೆ ಸಾಕಷ್ಟು ನೆರವನ್ನು ಈ ಕುತ್ಬುಲ್ ರಂಗಾರಾವ್ ಅವರು ಮಾಡಿದರು. ಹಣಕಾಸಿನ ಸಹಾಯ ಜೊತೆಗೆ ಹಣವನ್ನು ಕೂಡಿಡುವುದಕ್ಕೋಸ್ಕರ ಒಂದು ಆದಿ ದ್ರಾವಿಡ ಸಹಕಾರ ಸಂಘವನ್ನು ಸ್ಥಾಪಿಸಿ ಅದರ ಮೂಲಕ ದಲಿತರ ಬದುಕಿನ ಉದ್ಧಾರಕ್ಕೆ ಕುತ್ಬುಲ್ ರಂಗಾರಾವ್ ಅವರು ಶ್ರಮಿಸಿದ್ರು, ಹೋರಾಟವನ್ನು ಮಾಡಿದರು. ಇಂತಹ ಕುತ್ಬುಲ್ ರಂಗಾರಾವ್ ಅವರನ್ನು, ಇಷ್ಟೆಲ್ಲ ಸಾಮಾಜಿಕ ಸುಧಾರಣೆಯನ್ನು ಮಾಡಿದಂತಹ ಕುತ್ಬುಲ್ ರಂಗಾರಾವ್ ಅವರನ್ನು, ದಲಿತರ ಉದ್ಧಾರಕ್ಕಾಗಿ ತನ್ನದೇ ಹಣವನ್ನು ವಿನಿಯೋಗಿಸಿ ಶ್ರಮಿಸಿದಂತಹ ಕುತ್ಬುಲ್ ರಂಗಾರಾವ್ ಅವರನ್ನ ಸಮಾಜ ಹೇಗೆ ಗೌರವಿಸಿತು, ಸಮಾಜ ಹೇಗೆ ನೋಡ್ಕೊಳ್ತು ಅಂದ್ರೆ ಹೀಗೆ ಹೇಳ್ತಾರೆ ನೋಡಿ. ಕುತ್ಬುಲ್ ರಂಗಾರಾವ್ ತಮ್ಮ ಸಾರಸ್ವತ ಬ್ರಾಹ್ಮಣ ಜಾತಿಯವರಿಂದಲೂ ಬಹಿಷ್ಕಾರಕ್ಕೆ ಗುರಿಯಾದರು. ಯಾವಾಗ ದಲಿತರ ಪರವಾಗಿ ಕುತ್ಬುಲ್ ರಂಗಾರಾವ್ ಅವರು ನಿಂತುಕೊಂಡ್ರು, ಅವರನ್ನ ತನ್ನದೇ ಸಮುದಾಯದ ಜನ, ಬ್ರಾಹ್ಮಣ ಸಮುದಾಯದ ಜನ ಅವರನ್ನ ಊರಿನಿಂದ ಬಹಿಷ್ಕರಿಸಿದರು. ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ ದೇವಾಲಯ ಪ್ರವೇಶವನ್ನು ನಿರಾಕರಿಸಲಾಯಿತು. ಕ್ಷೌರಿಕರು ಕ್ಷೌರ ಮಾಡಲು, ಅಗಸರು ಬಟ್ಟೆ ಮುಟ್ಟಲು ನಿರಾಕರಿಸುವಂತಹ ವಾತಾವರಣ ಸೃಷ್ಟಿಯಾಯಿತು. ಒಂದು ಕಡೆ ಊರಿನಿಂದ ಬಹಿಷ್ಕಾರವನ್ನು ಹಾಕೋದು, ಇನ್ನೊಂದು ಕಡೆ ದೇವಾಲಯದ ಪ್ರವೇಶವನ್ನ ನಿಷೇಧ ಮಾಡೋದು. ದೇವಾಲಯಗಳಿಗೂ ಕೂಡ ಅವರಿಗೆ ಪ್ರವೇಶವನ್ನು ಕೊಡಲಿಲ್ಲ. ಕ್ಷೌರಿಕರು ಕ್ಷೌರ ಮಾಡಲಿಲ್ಲ, ಅಗಸರು ಬಟ್ಟೆ ಮುಟ್ಟಲಿಲ್ಲ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಅವರನ್ನ ವಂಚಿಸುವ, ಅವರನ್ನ ದೂಷಿಸುವ ಪ್ರಯತ್ನವನ್ನ ಅವತ್ತಿನ ಮೇಲ್ವರ್ಗದವರು ಕುತ್ಬುಲ್ ಅವರಿಗೆ ಮಾಡುವುದು. ಇಷ್ಟೇ ಅಲ್ಲ, ಹಾದಿಯಲ್ಲಿ ಹೋಗುವಾಗ ಪುಂಡರು ಅವಮಾನಿಸಿ ಕಲ್ಲು ತೂರಿದರು. ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದಂತಹ ಕುತ್ಬುಲ್ ರಂಗಾರಾವ್ ಅವರನ್ನ ಅಂದಿನ ಸಮಾಜ, ಮೇಲ್ವರ್ಗದವರು ಅವಮಾನಿಸಿದರು. ಹೇಗೆ ಅವಮಾನಿಸಿದ್ರು? ಕಲ್ಲುಗಳಿಂದ ಹೊಡೆದು, ಕಲ್ಲುಗಳನ್ನು ತೂರಿ, ಹುಚ್ಚರಿಗೆ ಹೊಡೆದಂತೆ ಆ ಕುತ್ಬುಲ್ ರಂಗಾರಾವ್ ಅವರಿಗೆ ಅವಮಾನಿಸಿದ್ರು. ಆದರೆ ಕುತ್ಬುಲ್ ರಂಗಾರಾವ್ ಅವರು ಏನ್ ಮಾಡಿದ್ರು? ಈ ಅಪಮಾನ, ಕಿರುಕುಳ, ಬೆದರಿಕೆಗಳಿಗೆಲ್ಲ ಕುತ್ಬುಲ್ ರಂಗಾರಾವ್ ತಿಲ ಮಾತ್ರವೂ ಅಂಜಲಿಲ್ಲ. ತಿಲ ಅಂದ್ರೇನು? ಎಳ್ಳು ಅಂತ. ಎಳ್ಳು ಸಣ್ಣದಾದ ವಸ್ತು. ಇಲ್ಲಿ ನಾವು ಸ್ವಲ್ಪ ಅಂತ ತಗೋಬೇಕು. ಸ್ವಲ್ಪವೂ ಕೂಡ ಹೆದರಲಿಲ್ಲ. ಯಾವ ರೀತಿಯಿಂದಲೂ ಅದಕ್ಕೆ ಹೆದರಿಕೊಳ್ಳುವಂತಹ ಪ್ರಯತ್ನವನ್ನ ಕುತ್ಬುಲ್ ರಂಗಾರಾವ್ ಮಾಡಲಿಲ್ಲ. ಆದರೆ ಅವರ ಧ್ಯೇಯನಿಷ್ಠೆ ಇನ್ನೂ ದೃಢವಾಯಿತು, ಗಟ್ಟಿಯಾಯಿತು. ಅವರ ಗುರಿ ಏನಿತ್ತು, ಅವರ ಉದ್ದೇಶ ಏನಿತ್ತು, ಅವರ ಧ್ಯೇಯ ಏನಿತ್ತು, ಅದು ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಗಟ್ಟಿಯಾಯಿತು. ಗಟ್ಟಿಯಾದ ಆ ಕುತ್ಬುಲ್ ರಂಗಾರಾವ್ ಅವರು ಒಂದು ಮಾತನ್ನ ಹೇಳ್ತಿದ್ರು. ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಈ ಒಂದು ಮಾತನ್ನು ಹೇಳ್ತಿದ್ರಂತೆ. ದಲಿತ ಜನಾಂಗದ ಮಕ್ಕಳು ನನ್ನ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಕಲಿತು ಸರ್ಕಾರಿ ನೌಕರಿಗೆ ಸೇರಿ
ಸರ್ಕಾರಿ ಕಾರುಗಳಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವಂತಹ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಹೀಗೆ ನಾವು ಇವತ್ತಿನ ಸಂದರ್ಭದಲ್ಲಿ ಸಮಾಜ ಸುಧಾರಣವಾದಿ ಚಳುವಳಿಯ ಪ್ರಮುಖ ನಾಯಕರು ಅಂತ ನಾವೇನು ಕರಿತೇವೆ, ಗಾಂಧೀಜಿ, ಅಂಬೇಡ್ಕರ್, ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇವರೆಲ್ಲರಿಗಿಂತಲೂ ಮುಂಚೆ ಇವರು ದಲಿತರಿಗೆ ಆ ಅವಕಾಶಗಳನ್ನು ದೊರಕಿಸಿಕೊಡುವುದಕ್ಕೆ ಮುಂಚೆಯೇ ದಲಿತರ ಪರವಾಗಿ ನಿಂತು ಹೋರಾಟವನ್ನು ಮಾಡಿದಂಥವರು ಈ ಕುತ್ಬುಲ್ ರಂಗಾರವರು. ದಲಿತರ ಶ್ರೇಯೋಭಿವೃದ್ಧಿಯೇ ನನ್ನ ಮುಖ್ಯವಾದಂತಹ ಗುರಿ ಎಂದು ಭಾವಿಸಿಕೊಂಡು ಅವರಿಗಾಗಿ ತನ್ನ ಎಲ್ಲ ಹಣವನ್ನ, ಆಸ್ತಿಯನ್ನ ವಿನಿಯೋಗಿಸಿದಂಥವರು ಕುತ್ಬುಲ್ ರಂಗಾರವರು. ಹಾಗಾಗಿ ಕುತ್ಬುಲ್ ರಂಗಾರವರ ವ್ಯಕ್ತಿತ್ವ ಇದೆಯಲ್ಲ, ಇವರೆಲ್ಲರಿಗಿಂತ ಶ್ರೇಷ್ಠವಾದಂತಹ ವ್ಯಕ್ತಿತ್ವ ಅಂತ ನಾವಿಲ್ಲಿ ಭಾವಿಸಿಕೊಳ್ಬೇಕಾಗುತ್ತೆ. ಅವರ ಈ ಹೇಳಿಕೆಯನ್ನೇ ಅವರ ಸಮಾಧಿಯ ಮೇಲೆ ಬರೆಯಲಾಗಿದೆ. ಮಂಗಳೂರಿನಲ್ಲಿ DCM ಸಂಸ್ಥೆ ಅಂತ ಒಂದು ಇದೆ, ಮಂಗಳೂರಿನಲ್ಲಿ ಇನ್ನೂ ಕೂಡ ಅದಿದೆ. ಆ DCM ಸಂಸ್ಥೆಯಲ್ಲಿ ಇವರ ಶವ ಸಂಸ್ಕಾರವನ್ನು ಮಾಡಿದರೆ, ಅವರ ಸಮಾಧಿಯೂ ಕೂಡ ಇದೆ. ಈ ಹೇಳಿಕೆಯನ್ನ ಅವರ ಸಮಾಧಿಯ ಮೇಲೆ ಬರೆದಿರುವುದನ್ನ ನಾವು ಗಮನಿಸಬಹುದು. ಕುತ್ಬುಲ್ ರಂಗಾರಾವ್ ಅವರು ಮಾಡಿದ ಕೆಲಸಗಳು ಇಷ್ಟೇನಾ ಅಂತ ನೋಡ್ತಾ ಹೋದ್ರೆ, ಅವರು ಮಾಡಿದಂತಹ ಕೆಲಸಗಳ ಪಟ್ಟಿ ಇಷ್ಟಕ್ಕೆ ನಿಂತ್ಕೊಳ್ಳೋದಿಲ್ಲ. ಇನ್ನೂ ಕೂಡ ಬಹುಮುಖಿಯಾಗಿ ಚಿಂತಿಸಿದಂತಹ, ಬಹುಮುಖವಾಗಿ ಶ್ರಮಿಸಿದಂತಹ, ಹೋರಾಟವನ್ನು ಮಾಡಿದಂತಹ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಈ ಕುತ್ಬುಲ್ ರಂಗಾರಾವ್ ಅವರದ್ದು. ದಲಿತರ ವಿಮೋಚನೆ ಆಗಬೇಕಾದ್ರೆ ಮೊದಲು ದಲಿತ ಮಹಿಳೆಯರ ವಿಮೋಚನೆ ಆಗಬೇಕೆಂದು ಅರಿತಿದ್ದ ಕುತ್ಬುಲ್ ರಂಗಾರಾವ್ ದಲಿತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಆದ್ಯತೆ ನೀಡಿದರು. ಕೇವಲ ಗಂಡು ಮಕ್ಕಳ ವಿದ್ಯಾಭ್ಯಾಸವಷ್ಟೇ ಸಾಲದು, ಗಂಡು ಮಕ್ಕಳಿಗಷ್ಟೇ ಶಿಕ್ಷಣವನ್ನು ಕೊಡಿಸಿದರೆ ಸಾಲದು, ಆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅನ್ನುವುದನ್ನು ಯೋಚಿಸಿ ದಲಿತರ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಮುಂದಾದರು. ದೂರದ ಹಳ್ಳಿಗಳಿಂದ ಬರುವ ಹೆಣ್ಣು ಮಕ್ಕಳಿಗಾಗಿ ನಗರದ ಶೇಡಿಗುಡ್ಡೆಯಲ್ಲಿ ಹಾಸ್ಟೆಲ್ ತೆರೆದರು. ಶೇಡಿಗುಡ್ಡೆ ಎಂಬ ಸ್ಥಳದಲ್ಲಿ ದಲಿತರ ಮಹಿಳೆಯರಿಗಾಗಿ ಒಂದು ಶಾಲೆಯನ್ನ, ಒಂದು ಆಶ್ರಮವನ್ನ, ಒಂದು ಹಾಸ್ಟೆಲ್ ಅನ್ನ ತೆರೆದರು. ಅಬಲೆಯರ ಮತ್ತು ವಿಧವೆಯರ ವಿದ್ಯಾಭ್ಯಾಸಕ್ಕಾಗಿಯೂ ಆಶ್ರಮಗಳನ್ನು ನಿರ್ಮಿಸಿದರು. ಒಂದು ಕಡೆ ಆಶ್ರಮಗಳನ್ನ ಹೆಣ್ಣು ಮಕ್ಕಳಿಗಾಗಿ ನಿರ್ಮಾಣ ಮಾಡಿದ್ರು, ಮತ್ತೊಂದು ಕಡೆ ಹೆಣ್ಣು ಮಕ್ಕಳಿಗಾಗಿ ಆಶ್ರಮಗಳನ್ನು ನಿರ್ಮಿಸಿದರು. ಆಶ್ರಮಗಳು ಎಲ್ಲಾ ಜಾತಿಯ ಅನಾಥ ಮಹಿಳೆಯರಿಗೆ ಮುಕ್ತವಾಗಿದ್ದವು. ಎಲ್ಲರಿಗೂ ಮುಕ್ತವಾಗಿದ್ದು, ಓಪನ್. ಯಾರು ಬೇಕಾದರೂ ಅನಾಥ ಮಹಿಳೆಯರು, ಯಾವುದೇ ಜನಾಂಗದ ಅನಾಥ ಮಹಿಳೆಯರು ಅಲ್ಲಿ ಸೇರುವುದಕ್ಕೆ ಅವಕಾಶ ಇತ್ತು. ಅವರಿಗೆ ರಕ್ಷಣೆಯೂ ಸಿಗುತ್ತಿದೆ. ರಕ್ಷಣೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಕುತ್ಬುಲ್ ರಂಗಾರಾವ್ ಅವರು ಮಾಡಿದ್ದು. ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳನ್ನು ಅವಲಂಬಿಸಲು ಬೇಕಾದ ತರಬೇತಿಯೂ ದೊರಕುತ್ತಿತ್ತು. ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿ ಅಸ್ಪೃಶ್ಯರ ಒಳಜಾತಿಗಳೊಂದಿಗೆ ವಿವಾಹ ಸಂಬಂಧ ಏರ್ಪಡಿಸಿದರು. ದೇವದಾಸಿಯರ ಮತ್ತು ವಿಧವೆಯರ ಮರು ವಿವಾಹ ಮಾಡಿಸಿದರು. ಹಲವಾರು ರೀತಿಯಲ್ಲಿ ಶ್ರಮಿಸಿದ, ದಲಿತರ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿದಂತಹ ಜೀವ ಈ ಕುತ್ಬುಲ್ ರಂಗಾರಾವ್ ಅವರದ್ದು. ಶೇಡಿಗುಡ್ಡೆ ಎಂಬ ಸ್ಥಳದಲ್ಲಿ ದಲಿತ ಮಹಿಳೆಯರಿಗಾಗಿ ಹಾಸ್ಟೆಲ್ ಅನ್ನು ತೆರೆದರು. ಅಬಲೆ ಹೆಣ್ಣು ಮಕ್ಕಳಿಗಾಗಿ ಆಶ್ರಮಗಳನ್ನು ತೆರೆದರು. ಈ ಆಶ್ರಮಗಳಲ್ಲಿ ಎಲ್ಲಾ ವರ್ಗದ, ಎಲ್ಲಾ ಜಾತಿಯ ಅನಾಥ ಹೆಣ್ಣು ಮಕ್ಕಳಿಗೆ ಪ್ರವೇಶ ಮುಕ್ತವಾಗಿತ್ತು. ಜೊತೆಗೆ ಅವರಿಗೆ ರಕ್ಷಣೆಯೂ ಕೂಡ ಸಿಗ್ತಿತ್ತು. ಈ ಸಂದರ್ಭದಲ್ಲಿ
ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ಒಂದು ಜಾತಿಯ ಹುಡುಗನನ್ನ ಮತ್ತೊಂದು ಜಾತಿಯ ಹುಡುಗಿ ಮದುವೆಯಾಗುವಂತಹ ಒಂದು ಕಾರ್ಯಕ್ಕೆ, ಅಂತಹ ಮದುವೆಗಳನ್ನು ಮಾಡಿಸುವಂತಹ ಒಂದು ಕಾರ್ಯಕ್ಕೆ, ಜಾತಿಯನ್ನ ಮತ್ತೊಂದು ಜಾತಿಯ ಹೆಣ್ಣು ಮಕ್ಕಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ ಮದುವೆಯಾಗದಿದ್ದಂತಹ ಕಾಲದಲ್ಲಿ ಬೇರೊಂದು ಜಾತಿಯ ಗಂಡು ಹೆಣ್ಣುಗಳನ್ನು ತಂದು ಒಟ್ಟುಗೂಡಿಸಿ ಮದುವೆ ಮಾಡಿಸುವಂತಹ ಒಂದು ಕೆಲಸವನ್ನ ಮಾಡಿದರು. ಜೊತೆಗೆ ದೇವದಾಸಿಯರ ಮತ್ತು ವಿಧವೆಯರ ಮರುವಿವಾಹ, ದೇವರಿಗೆ ಬಿಟ್ಟಂತಹ ಹೆಣ್ಣು ಮಕ್ಕಳಿಗೆ ಆ ವೃತ್ತಿಯನ್ನು ಬಿಡಿಸಿ ಆ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿಸಿದರು. ವಿಧವೆಯರಾಗಿದ್ದಂತಹ ಹೆಣ್ಣು ಮಕ್ಕಳಿಗೂ ಕೂಡ ಮತ್ತೊಂದು ಮದುವೆಯನ್ನು ಮಾಡಿಸಿ ಅವರ ಬದುಕನ್ನು ಹಸನುಗೊಳಿಸುವಂತಹ, ಅವರ ಬದುಕಿಗೊಂದು ದಾರಿ ತೋರಿಸುವಂತಹ ಕೆಲಸವನ್ನ ಕುತ್ಬುಲ್ ರಂಗಾರಾವ್ ಅವರು ಅವತ್ತಿನ ಸಂದರ್ಭದಲ್ಲಿಯೇ ಮಾಡಿದರು. 1912ರಲ್ಲಿ ತಮ್ಮ ಮಗಳು ರಾಧಾಬಾಯಿಯನ್ನು ಮದ್ರಾಸಿನ ಡಾಕ್ಟರ್ ಸುಬ್ರಾಯನ್ಗೆ ಕೊಡುವ ಮೂಲಕ ತಮ್ಮ ಕುಟುಂಬದಲ್ಲೇ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಒದಗಿಸಿದರು. ಕೇವಲ ಹೇಳೋ ಕೆಲಸವನ್ನು ಮಾತ್ರ ಮಾಡಲಿಲ್ಲ, ಹೇಳುವುದರ ಜೊತೆಗೆ ಅದನ್ನ ಮಾಡಿಯೂ ತೋರಿಸುವುದು. ತಮ್ಮ ಮಗಳು ರಾಧಾಬಾಯಿಯನ್ನ ಮದ್ರಾಸಿನ ಕೆಳವರ್ಗದ ಡಾಕ್ಟರ್ ಸುಬ್ರಾಯನ್ ಅನ್ನುವಂತಹ ವ್ಯಕ್ತಿಗೆ ಕೊಡುವ ಮೂಲಕ ಅಂತರ್ಜಾತಿ ವಿವಾಹವನ್ನ ತಮ್ಮ ಕುಟುಂಬದಿಂದಲೇ ಕುತ್ಬುಲ್ ರಂಗಾರಾವ್ ಅವರು ಪ್ರಾರಂಭ ಮಾಡಿದರು. ಈ ಮದುವೆಯ ಪೌರೋಹಿತ್ಯವನ್ನ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ವಹಿಸಿದ್ದರು. ರಾಜಗೋಪಾಲಾಚಾರ್ಯ ಅದರ ಮುಖಂಡತ್ವವನ್ನು ಹೊತ್ತುಕೊಂಡಿದ್ದರು. ಆಡಂಬರ, ವಧುದಕ್ಷಿಣೆ, ವರದಕ್ಷಿಣೆ, ದುಂದು ವೆಚ್ಚಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಿದರು. ತುಂಬ ಸರಳವಾದಂತಹ ಮದುವೆ, ಯಾವುದೇ ದುಂದು ವೆಚ್ಚಗಳಿರಲಿಲ್ಲ, ಯಾವುದೇ ಆಡಂಬರಗಳಿರಲಿಲ್ಲ, ವಧುದಕ್ಷಿಣೆಯನ್ನೂ ಕೊಡಲಿಲ್ಲ, ವರದಕ್ಷಿಣೆಯನ್ನು ತಗೊಳ್ಳಿಲ್ಲ. ಹೀಗೆ ಸರಳವಾದಂತಹ ಮದುವೆಯನ್ನ ಮಾಡಿ ಮುಗಿಸಿದರು. ಈ ಮದುವೆಯ ಪೌರೋಹಿತ್ಯವನ್ನ ರಾಜಗೋಪಾಲಾಚಾರ್ಯ ಅವರು ವಹಿಸಿಕೊಂಡಿದ್ದರು. ಇದು ಗಾಂಧೀಜಿಯವರ ಗಮನವನ್ನು ಸೆಳೆದು ಪ್ರಭಾವವನ್ನು ಬೀರಿತು. ಕರ್ನಾಟಕದಲ್ಲಿ ಮಾಡಿದಂತಹ ಈ ಕೆಲಸ ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಉಂಟು ಮಾಡಿತು. ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಉಂಟು ಮಾಡಿ ಗಾಂಧೀಜಿಯವರು ಏನ್ ಮಾಡಿದ್ರು, ಮುಂದೆ ಗಾಂಧೀಜಿಯವರೇ ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ಒದಗಿಸಿದರು. ಗಾಂಧೀಜಿಯವರ ಮೇಲೂ ಪ್ರಭಾವವನ್ನು ಉಂಟು ಮಾಡುವಂತಹ ಮಹತ್ ಕಾರ್ಯವನ್ನ ಅಂದು ಕುತ್ಬುಲ್ ರಂಗಾರಾವ್ ಅವರು ಮಾಡಿದರು. ಗಾಂಧೀಜಿಯವರು ಕೂಡ ತಮ್ಮ ಮಗನಿಗೆ ಕೆಳವರ್ಗದ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅವರೂ ಕೂಡ ಅಂತರ್ಜಾತಿ ವಿವಾಹವನ್ನ ಪ್ರಾರಂಭಿಸಿದರು. ಹೀಗೆ ಮಹಾತ್ಮರಿಗೆ ಪ್ರಭಾವವನ್ನು ಉಂಟು ಮಾಡಿದಂತಹ ಮಹತ್ ಕಾರ್ಯವನ್ನ ಕುತ್ಬುಲ್ ರಂಗಾರಾವ್ ಅವರು ಇಲ್ಲಿ ಮಾಡಿರುವುದನ್ನು ನಾವು ನೆನಪಿಸಿಕೊಳ್ಬೇಕು. ಹೀಗೆ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾದ ಜನರಿಗೆ ರಂಗಾರಾವ್ ಸ್ವಾಭಿಮಾನ ಮತ್ತು ಘನತೆಯ ಬದುಕು ನಡೆಸಲು ಪ್ರೇರಣೆಯನ್ನು ನೀಡಿದರು. ಸ್ವಾಭಿಮಾನದ ಬದುಕು ಜೊತೆಗೆ ಘನತೆಯ ಬದುಕು. ನಾವು ಕೂಡ ಈ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ಬಾಳಬಹುದು. ಮೇಲ್ವರ್ಗದವರು ಬದುಕಿದಂತೆ ನಾವು ಕೂಡ ಶ್ರೇಷ್ಠತೆಯಿಂದ ನಮ್ಮ ಬದುಕನ್ನು ನಡೆಸಬಹುದು ಅನ್ನುವ ಬದುಕಿನ ಮಾರ್ಗವನ್ನು ತೋರಿಸಿಕೊಟ್ಟಂತವರು ದಲಿತರಿಗೆ ಈ ಕುತ್ಬುಲ್ ರಂಗಾರಾವ್ ಅವರು. ದಲಿತರು ತಮ್ಮ ದಾಸ್ಯದ ಸಂಕೋಲೆಗಳನ್ನು ಕಳಚಿಕೊಳ್ಳಲು ಅಗತ್ಯವಾದ ಯೋಜನೆಗಳನ್ನು ರೂಪಿಸಿ ಕೈಗೆತ್ತಿಕೊಂಡರು. ದಲಿತರು ಅಭಿವೃದ್ಧಿಯಾಗುವುದಕ್ಕೆ ಏನೆಲ್ಲ ಯೋಜನೆಗಳನ್ನು ರೂಪಿಸಬಹುದು, ಏನೆಲ್ಲ ಕಾರ್ಯಗಳನ್ನು ಮಾಡಬಹುದು, ಆ ಎಲ್ಲ ಕಾರ್ಯಗಳನ್ನು ಯೋಜನೆಯನ್ನು ರೂಪಿಸಿ ಕುತ್ಬುಲ್ ರಂಗಾರಾವ್ ಅವರು ಆ ಕೆಲಸವನ್ನ ಮಾಡಿದ್ರು. ಯಾವುದಕ್ಕೂ ಹೆದರಿಕೊಳ್ಳದೆ, ವಿರೋಧ, ಹಣದ ಬೆಂಬಲ ಇಲ್ಲದಾಗ್ಯೂ, ಪತ್ರಿಕೆ, ರೈಲು, ಬಸ್ಸುಗಳಿಲ್ಲದ ಆ ಕಾಲದಲ್ಲಿ
ಕಾಲ್ನಡಿಗೆಯಲ್ಲಿ ಊರೂರು ಅಲೆದು ದಲಿತರ ಧಮನಿಗಳಲ್ಲಿ ಹೊಸ ಚೈತನ್ಯ ತುಂಬಿದರು ಕುತ್ಬುಲ್ ರಂಗಾರಾವ್. ಅವತ್ತಿನ ಕಾಲದಲ್ಲಿ ಇವತ್ತಿನಷ್ಟು ಸೌಕರ್ಯಗಳು ಇರಲಿಲ್ಲ. ಬಸ್ಸುಗಳಿರಲಿಲ್ಲ, ರೈಲುಗಳಿರಲಿಲ್ಲ, ಓಡಾಡುವುದಕ್ಕೆ ವಾಹನಗಳಿರಲಿಲ್ಲ. ಒಂದು ವಿಷಯವನ್ನು ಹೇಳೋಣ ಅನ್ನೋದಕ್ಕೆ ಪತ್ರಿಕೆಗಳು ಕೂಡ ಅಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಕುತ್ಬುಲ್ ರಂಗಾರಾವ್ ಅವರು ಊರೂರುಗಳಿಗೆ ಕಾಲ್ನಡಿಗೆಯಲ್ಲಿ ಅಲೆಯುತ್ತಾ ಈ ದಲಿತರ ಉದ್ಧಾರಕ್ಕಾಗಿ, ದಲಿತರ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬುವುದಕ್ಕಾಗಿ, ಶಕ್ತಿಯನ್ನು ತುಂಬುವುದಕ್ಕಾಗಿ ಶ್ರಮಿಸಿದಂಥವರು ಈ ಕುತ್ಬುಲ್ ರಂಗಾರಾವ್ ಅವರು. ಹೀಗೆ ದಲಿತರ ಅಭಿವೃದ್ಧಿಗಾಗಿ ಹಲವಾರು ಮುಖಗಳಲ್ಲಿ, ಹಲವಾರು ರೀತಿಯಲ್ಲಿ ಕುತ್ಬುಲ್ ರಂಗಾರಾವ್ ಅವರು ಶ್ರಮಿಸಿ ದುಡಿದು ಅವತ್ತಿನ ಕಾಲದಲ್ಲಿ ಸಿಗುತ್ತಿದ್ದಂತಹ ಲಾಭದಾಯಕವಾದಂತಹ ಹುದ್ದೆಯನ್ನು ತ್ಯಜಿಸಿ ಸೇವಾ ಕಾರ್ಯವನ್ನು ಕೈಗೊಂಡು ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿ ದಲಿತರ ಬದುಕಿನಲ್ಲಿ ಆಶಾಕಿರಣವಾಗಿ ಬಾಳಿ ಬದುಕಿದಂಥವರು ಈ ಕುತ್ಬುಲ್ ರಂಗಾರಾವ್. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ, ಅಷ್ಟು ಸಾಕು.